ಸ್ವಾಗತ ಬಿಕೆ ಭೀಮನಹಳ್ಳಿ ಚಾನಲ್ಗೆ. ಸೇವಾ ಸಿಂಧುನಲ್ಲಿ ಸ್ಟೇಟಸ್ ಚೆಕ್ ಯಾವ ಥರ ಮಾಡ್ಕೊಳ್ಳೋದು ನೋಡೋಣ ಬನ್ನಿ. ನಿಮ್ಮ ಹತ್ರ ಇರ್ತಕ್ಕಂಥ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಸರ್ಚ್ ಬಾರಲ್ಲಿ ಸೇವಾ ಸಿಂಧು ಸೇವಾ ಸಿಂಧು ಸ್ಟೇಟಸ್ ಚೆಕ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಫಸ್ಟ್ ಒಂದು ಆಪ್ಷನ್ಸ್ ಬರುತ್ತೆ ನೋಡಿ, ಯುವರ್ ಅಪ್ಲಿಕೇಶನ್ ಸ್ಟೇಟಸ್ ಸೇವಾ ಸಿಂಧು ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಏನು ಇಲ್ಲಿ ಕಾಣುತ್ತೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಪ್ಲಿಕೇಶನ್ ಏನು ಸಲ್ಲಿಸಿರ್ತಾರ ಅದರ ಸ್ಟೇಟಸ್ ಚೆಕ್ ಮಾಡ್ಕೋಬಹುದು. ಇಲ್ಲಿ ಸೆಕೆಂಡ್ ಒನ್ ಆಪ್ಷನ್ಸ್ ಆಧಾರ್ ಡಿಪಾರ್ಟ್ಮೆಂಟ್, ರೆವಿನ್ಯೂ ಡಿಪಾರ್ಟ್ಮೆಂಟ್ ಬಿಟ್ಟು ಆಧಾರ್ ಡಿಪಾರ್ಟ್ಮೆಂಟ್. ಇಲ್ಲಿ ಇನ್ನೂ ಒಂದಿದೆ ನೋಡಿ, ಸ್ಟೂಡೆಂಟ್ ಬಸ್ ಪಾಸ್ ಅಪ್ಲೈ ಮಾಡಿರ್ತಾರಲ್ಲ ಅವರು ಇಲ್ಲಿ ಚೆಕ್ ಮಾಡ್ಕೊಳಕ್ ಇರುತ್ತೆ ಆಪ್ಷನ್ಸ್. ಇಲ್ಲಿ ಮಧ್ಯದಲ್ಲಿ ಇದೆಯಲ್ಲ, ಇದು ಆಧಾರ್ ಡಿಪಾರ್ಟ್ಮೆಂಟ್ಸ್ ಚೆಕ್ ಮಾಡಕ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಥ್ರೂ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಮುಖಾಂತರ ನಾವು ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡ್ಕೊತಾ ಇದೀವಿ. ಇವಾಗ ಅಪ್ಲಿಕೇಶನ್ ಸಬ್ಮಿಟ್ ಡೇಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಅಪ್ಲಿಕೇಶನ್ ಯಾವ ಡೇಟಿಗೆ ಅಪ್ಲೈ ಮಾಡಿದ್ದೀರಾ ಅನ್ನೋದ್ರಾಗಿರುತ್ತೆ ಅಕ್ನಾಲೇಜ್ಮೆಂಟ್ ಕಾಪಿಯಲ್ಲಿ, ಅದನ್ನ ಹಾಕೊಳ್ಳಿ. ಇಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಇದೆ, ಎದ್ರ ಸಲುವಾಗಿ ಅಪ್ಲೈ ಮಾಡಿದ್ದೀರಾ ಅನ್ನೋದ್ರ ಬಗ್ಗೆ ಇರುತ್ತೆ, ಯಾರು ಅಪ್ಲೈ ಮಾಡಿದಿರ ಇರುತ್ತೆ. ಇಲ್ಲಿ ಅಪ್ಲಿಕೇಶನ್ ಡೇಟ್ ಇರುತ್ತೆ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಏನಾಗಿದೆಯಪ್ಪ ಅಂತ ಚೆಕ್ ಮಾಡ್ಕೋಬೇಕಾದ್ರೆ ನೋಡಿ, ಇಲ್ಲಿ ಡೆಲಿವರಿಡ್ ಅಂತ ಬಂದಿದೆ, ಅಂದ್ರೆ ಈ ಅಪ್ಲಿಕೇಶನ್ ಅಪ್ರೂವಲ್ ಆಗಿದೆ. ಇಲ್ಲಿ ರಿಜೆಕ್ಟ್ ಅಂತ ಬಂದಿದೆ, ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿರ್ತಾರೆ. ಸ್ಟೇಟಸ್ ಯಾವ ತರ ನೋಡೋದು ಅಂತ ತಿಳ್ಕೊಂಡಿದ್ದೀರಾ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ವಿಡಿಯೋಗಳಿಗಾಗಿ.